ತಿಂಗಳ ಮೊದಲ ತಾರೀಕು ಬಂದರೆ ಸಂತೋಷ, ಅದೇ 20ನೇ ತಾರೀಕು ಬಂದರೆ ಟೆನ್ಷನ್. ಇದು ನಮ್ಮ ಮನೆಗಳಲ್ಲಿ ನಡೆಯುವ ಸಾಮಾನ್ಯ ಕತೆ. ಆದರೆ ಸಮಸ್ಯೆ ಸಂಬಳ ಕಡಿಮೆ ಇರುವುದಲ್ಲ, ಇನ್ಕಮ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದೇ ಸಮಸ್ಯೆ. ಇದನ್ನು ನಾವು ಒಂದು ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ. ಬೆಂಗಳೂರು ನಗರದಲ್ಲಿ ಒಂದು ಸಾಮಾನ್ಯ ಮಧ್ಯಮ ವರ್ಗ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ರಾಘವ ಎಂಬಾತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ತಿಂಗಳಿಗೆ ಸಂಬಳ ಬರುತ್ತಿತ್ತು, ಅದೇ ಮನೆಯ ಮುಖ್ಯ ಆದಾಯವೂ ಆಗಿತ್ತು. ತಿಂಗಳ ಮೊದಲ ದಿನ ಬ್ಯಾಂಕಿನಲ್ಲಿ ಹಣ ಕ್ರೆಡಿಟ್ ಆಗುತ್ತಿತ್ತು, ಮನೆಯಲ್ಲಿ ಸಂತೋಷ ತುಂಬಿರುತ್ತಿತ್ತು. ಆದರೆ EMI ಪಾವತಿ, ಬಾಡಿಗೆ, ಕಿರಾಣಿ, ಶಾಲಾ ಫೀಸು 10 ದಿನದಲ್ಲಿ ಅರ್ಧದಷ್ಟು ಹಣ ಕಳೆದು ಹೋಗುತ್ತಿತ್ತು. ಹಾಗೆ 20ನೇ ತಾರೀಕಿಗೆ ಆಗುವಷ್ಟರಲ್ಲಿ ಹಣ ಎಲ್ಲಿಗೆ ಮಾಯವಾಯಿತು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿರುತ್ತಿತ್ತು. ಒಂದು ದಿನ ರಾಘವ ತನ್ನ ಸ್ನೇಹಿತನನ್ನು ಕೇಳಿದ, ನನ್ನ ಸಂಬಳ ಸರಿಯೇ ಇದೆ, ಆದರೂ ತಿಂಗಳ ಕೊನೆಯಲ್ಲಿ ಹಣ ಏಕೆ ಉಳಿಯುವುದಿಲ್ಲ? ಸ್ನೇಹಿತ ನಗುತ್ತಾ ಹೇಳಿದ, ನೀನು ಸಂಬಳವನ್ನು ಇನ್ಕಮ್ ಅಂತ ಅರ್ಥ ಮಾಡಿಕೊಂಡಿದ್ದೀಯಾ, ಆದರೆ ಇನ್ಕಮ್ ಅಂದರೆ ಕೇವಲ ಸಂಬಳ ಅಲ್ಲ. ರಾಘವ ಗೊಂದಲಗೊಂಡ, ಆದರೆ ನಿಜಕ್ಕೂ ಇನ್ಕಮ್ ಅಂದರೆ ಏನು? ನಿಮ್ಮ ಮನೆಗೆ ಅಥವಾ ನಿಮ್ಮ ಜೇಬಿಗೆ ಹಣ ಬರುವಂತಹ ಎಲ್ಲ ಮಾರ್ಗಗಳನ್ನು ನಾವು ಇನ್ಕಮ್ ಎಂದು ಕರೆಯುತ್ತೇವೆ. ಸಂಬಳ ಒಂದು ಇನ್ಕಮ್, ಹಾಗೆ ಬಾಡಿಗೆ ಬಂದರೆ ಅದೂ ಇನ್ಕಮ್, ಚಿಕ್ಕ ಸೈಡ್ ಬಿಸ್ನೆಸ್ ಇದ್ದರೆ ಅದೂ ಇನ್ಕಮ್, ಬ್ಯಾಂಕ್ ಬಡ್ಡಿ ಬಂದರೆ ಅದೂ ಇನ್ಕಮ್ ಆಗಿರುತ್ತದೆ. ಆದರೆ ರಾಘವನ ಬಳಿ ಏನಿತ್ತು? ಒಂದೇ ಇನ್ಕಮ್, ಅದು ಸಂಬಳ ಮಾತ್ರ. ಒಂದು ದಿನ ಕೆಲಸ ಇಲ್ಲದಿದ್ದರೆ ಇನ್ಕಮ್ ನಿಂತು ಹೋಗುತ್ತಿತ್ತು. ಅಂದು ರಾಘವ ನಿರ್ಧಾರ ತೆಗೆದುಕೊಂಡ. ಅವನು ತನ್ನ ಕೌಶಲ್ಯ ಬಳಸಿಕೊಂಡು ಸಂಜೆ ಆನ್ಲೈನ್ ಟೀಚಿಂಗ್ ಶುರು ಮಾಡಿದ. ಅವನ ಹೆಂಡತಿ ಮನೆಯಲ್ಲಿ ಮಾಡುತ್ತಿದ್ದ ಪಿಕಲ್ ಮಾರಾಟಕ್ಕೆ ಇಟ್ಟಳು. ನಿಧಾನವಾಗಿ ಮನೆಯ ಇನ್ಕಮ್ ಒಂದು ಮಾರ್ಗದಿಂದ 2 ಮಾರ್ಗವಾಯಿತು. ತಿಂಗಳ ಕೊನೆಯಲ್ಲಿ ಒತ್ತಡ ಕಡಿಮೆಯಾಯಿತು. ಮಧ್ಯಮ ವರ್ಗದ ಮನೆಯ ದೊಡ್ಡ ಅಪಾಯ ಸಂಬಳ ಕಡಿಮೆ ಇರುವುದಲ್ಲ, ಒಂದೇ ಇನ್ಕಮ್ ಮೇಲೆ ಅವಲಂಬಿತವಾಗಿರುವುದು. ಇನ್ಕಮ್ ಹೆಚ್ಚಿಸುವುದು ಅಂದರೆ ಹೆಚ್ಚು ಕೆಲಸ ಮಾಡುವುದು ಮಾತ್ರ ಅಲ್ಲ, ಹೆಚ್ಚು ಮಾರ್ಗಗಳನ್ನು ಸೃಷ್ಟಿಸುವುದು. ತಿಂಗಳ ಮೊದಲ ದಿನದ ಸಂತೋಷ ತಿಂಗಳ ಕೊನೆಯವರೆಗೆ ಇರಬೇಕಾದರೆ ಇನ್ಕಮ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದೇ ಬಾಗಿಲ ಮೇಲೆ ನಂಬಿಕೆ ಇರಬೇಡಿ. ಹಣ ಒಂದು ಮಾರ್ಗದಿಂದ ಬರಲಿ, ಆದರೆ ಜೀವನ ಭದ್ರವಾಗಲು ಅದು ಹಲವಾರು ಮಾರ್ಗಗಳಿಂದ ಬರಬೇಕು. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.